ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತದ ನೌಕಾಪಡೆ ಇದೀಗ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಡಗುಗಳ ನಿರ್ಮಾಣ ಕಾರ್ಯಕ್ರಮಕ್ಕೆ ಸಿದ್ಧವಾಗುತ್ತಿದೆ. ಹೌದು, ಮುಂದಿನ ಕೆಲವೇ ವರ್ಷಗಳಲ್ಲಿ ನಮ್ಮ ನೇವಿ ಎಷ್ಟು ಶಕ್ತಿಶಾಲಿಯಾಗಲಿದೆ ಎಂದರೆ ಇಡೀ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಪ್ರಭಾವ ಹಿಂದೆಂದಿಗಿಂತಲೂ ಹೆಚ್ಚಾಗಲಿದೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಆ ಇಡೀ ಪ್ಲ್ಯಾನನ್ನು ವಿವರವಾಗಿ ಹೇಳ್ತೀವಿ ಬನ್ನಿ. ಈಗ 2025ರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಸುಮಾರು 47 ಫ್ರಂಟ್ಲೈನ್ ಕಂಬ್ಯಾಟ್ ವೆಸಲ್ಸ್ಗಳು ಇವೆ. ಆದರೆ 2030ರ ಹೊತ್ತಿಗೆ ಈ ಸಂಖ್ಯೆ 85ಕ್ಕೆ ತಲುಪಲಿದೆ. ಅಂದರೆ ಬರೀ ಕೇವಲ 5 ವರ್ಷಗಳಲ್ಲಿ ಬರೋಬ್ಬರಿ 80% ಬೆಳವಣಿಗೆ. ಇದು ಸಣ್ಣ ವಿಷಯ ಅಲ್ಲ ಸ್ನೇಹಿತರೆ. ಯಾವುದೇ ದೇಶ ಇಷ್ಟು ವೇಗವಾಗಿ ತನ್ನ ನೇವಲ್ ಫ್ಲೀಟನ್ನು ಬೆಳೆಸಿದ ಉದಾಹರಣೆ ಬಹಳ ಅಪರೂಪ. ಇದಕ್ಕೆ ಕಾರಣ 2. 1, ಹೆಚ್ಚಾದ ಡಿಫೆನ್ಸ್ ಬಜೆಟ್. 2, ಭಾರತ ಈಗ ವಿದೇಶಿ ಹಡಗುಗಳ ಮೇಲೆ ಅವಲಂಬಿಸದೆ ತನ್ನದೇ ದೇಶದಲ್ಲಿ ಸ್ವದೇಶಿ ಶಿಪ್ಯಾರ್ಡ್ಸ್ಗಳಲ್ಲಿ ಯುದ್ಧ ನೌಕೆಗಳನ್ನು ನಿರ್ಮಿಸುತ್ತಿದೆ. ಹಲ್ ಡಿಸೈನ್ ಇರಲಿ, ಪ್ರೊಪಲ್ಷನ್ ಸಿಸ್ಟಮ್ ಇರಲಿ, ವೆಪನ್ಸ್ ಇಂಟಿಗ್ರೇಷನ್ ಇರಲಿ, ಎಲ್ಲವೂ ಮೇಡ್ ಇನ್ ಇಂಡಿಯಾ. ಸಬ್ಮೆರೀನ್ಸ್, ದ ಸೈಲೆಂಟ್ ವ್ಯಾರಿಯರ್ಸ್. ಮೊದಲು ಮಾತನಾಡೋಣ ಸಬ್ಮೆರೀನ್ಸ್ಗಳ ಬಗ್ಗೆ. ಭಾರತ ಈಗಾಗಲೇ ಪ್ರಾಜೆಕ್ಟ್ 75I ಅಡಿಯಲ್ಲಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರೀನ್ಸ್ಗಳನ್ನು ತಯಾರಿಸುತ್ತಿದೆ. ಇದರ ಮುಂದಿನ ಹಂತದಲ್ಲಿ ಇನ್ನೂ 3 ಸ್ಕಾರ್ಪಿಯನ್ಸ್ ಜಲಾಂತರ್ಗಾಮಿಗಳನ್ನು ತರಲು ಯೋಜನೆ ಇದೆ. ಆದರೆ ಇದಕ್ಕಿಂತ ಮಹತ್ವದ ವಿಷಯ ಎಂದರೆ ಪ್ರಾಜೆಕ್ಟ್ 75I. ಇಲ್ಲಿ 6 ಅತ್ಯಾಧುನಿಕ ಸಬ್ಮೆರೀನ್ಸ್ಗಳನ್ನು ತರಲಾಗುತ್ತಿದೆ. ಇವು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಟೆಕ್ನಾಲಜಿಯನ್ನು ಬಳಸುತ್ತವೆ. ಅಂದರೆ ಈ ಸಬ್ಮೆರೀನ್ಸ್ಗಳನ್ನು ಗಾಳಿ ಇಲ್ಲದೆಯೂ ವಾರಗಟ್ಟಲೆ ಸಮುದ್ರದ ಆಳದಲ್ಲಿ ಅಡಗಿ ಕೂರಬಲ್ಲವು. ಯಾರಿಗೂ ಗೊತ್ತಾಗದಂತೆ ಇದು ಎನಿಮಿಗೆ ಎಷ್ಟು ಭಯ ಹುಟ್ಟಿಸಬಹುದು ಎಂದು ಯೋಚಿಸಿ. ಸರ್ಫೇಸ್ ಶಿಪ್ಸ್, ಫ್ರಿಗೇಟ್ಸ್ ಆ್ಯಂಡ್ ಡೆಸ್ಟ್ರಾಯರ್ಸ್. ಇನ್ನು ಸರ್ಫೇಸ್ ಶಿಪ್ಸ್ ವಿಷಯಕ್ಕೆ ಬರೋಣ. ಪ್ರಾಜೆಕ್ಟ್ 17A ಇದು ಭಾರತದ ಸ್ಟೆಲ್ತ್ ಫ್ರಿಗೇಟ್ಸ್ ಕಾರ್ಯಕ್ರಮ. ಇದರ ನಂತರ ಬರಲಿದೆ P-17 ಬ್ರಾವೋ. ಇದು ನೆಕ್ಸ್ಟ್ ಜನರೇಷನ್ ಫ್ರಿಗೇಟ್. ಅಡ್ವಾನ್ಸ್ಡ್ ಸೆನ್ಸಾರ್ಸ್, ಸ್ಟೆಲ್ತ್ ಡಿಸೈನ್ ಮತ್ತು ಲಾಂಗ್ ರೇಂಜ್ ಸ್ಟ್ರೈಕ್ ಮಿಸೈಲ್ಸ್ ಎಲ್ಲವೂ ಒಂದೇ ಹಡಗಿನಲ್ಲಿ. ಹಾಗೆಯೇ ಪ್ರಾಜೆಕ್ಟ್ 15C ಅಡಿಯಲ್ಲಿ ಹೊಸ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಗಳನ್ನು ತಯಾರಿಸಲಿವೆ. ಇವು ಇನ್ನಷ್ಟು ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ಗಳನ್ನು ಹೊಂದಿರುತ್ತವೆ. ಸರಳವಾಗಿ ಹೇಳಬೇಕು ಅಂದರೆ ಭಾರತ ಸಮುದ್ರದ ಮೇಲೆ, ಕೆಳಗೆ ಹಾಗೂ ಎಲ್ಲ ಕಡೆಯಿಂದಲೂ ತನ್ನನ್ನು ರಕ್ಷಿಸಿಕೊಳ್ಳಲು ಸಿದ್ಧವಾಗುತ್ತಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಆ್ಯಂಡ್ ಆಂಫಿಬಿಯಸ್ ಶಿಪ್ಸ್. ಇನ್ನು ಅತ್ಯಂತ ರೋಮಾಂಚಕ ವಿಷಯ ಎಂದರೆ IAC-2 ಅಂದರೆ ಭಾರತದ 2ನೇ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್. ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಎಂದರೆ ಸಮುದ್ರದ ಮೇಲೆ ತೇಲುವ ವಾಯುನೆಲೆ ಇದ್ದ ಹಾಗೆ. ಇದು ಬಂದರೆ ಭಾರತ ಇಡೀ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಎಲ್ಲಿಗಾದರೂ ತನ್ನ ಮಿಲಿಟರಿ ಪವರ್ಗಳನ್ನು ತೋರಿಸಬಲ್ಲದು. ಜೊತೆಗೆ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಡಾಕ್ಸ್ಗಳು ಕೂಡ ಸಹ ಬರಲಿವೆ. ಇವು ಆಂಫಿಬಿಯಸ್ ವಾರ್ಫೇರ್ ಶಿಪ್ಸ್ ಅಂದರೆ ಸೈನಿಕರನ್ನು, ಶಸ್ತ್ರಸಜ್ಜಿತ ವಾಹನಗಳನ್ನು, ಹೆಲಿಕಾಪ್ಟರ್ಗಳನ್ನು ನೇರ ಕರಾವಳಿಗೆ ಇಳಿಸಬಲ್ಲ ಹಡಗುಗಳು. ಯುದ್ಧ ಮಾತ್ರವಲ್ಲ, ಪ್ರವಾಹ ಅಥವಾ ದುರಂತ ಸಮಯದಲ್ಲಿ ಸಹಾಯಕ್ಕೆ ಇವು ಬರುತ್ತವೆ. ಇಷ್ಟು ದೊಡ್ಡ ಯುದ್ಧ ನೌಕೆಗಳ ಜೊತೆಗೆ ಸ್ಪೆಷಲ್ ಉದ್ದೇಶದ ಹಡಗುಗಳು ಕೂಡ ಬರಲಿವೆ. ಮೈನ್ ಕೌಂಟರ್ ಮೆಷರ್ ವೆಸಲ್ಸ್. ಇವು
ಸಮುದ್ರದಲ್ಲಿ ಮತ್ತು ಬಂದರುಗಳ ಬಳಿ ಅಡಗಿರುವ ನೇವಲ್ ಮೈನ್ಸ್ಗಳನ್ನು ಪತ್ತೆ ಹಚ್ಚಿ ನಿಷ್ಕ್ರಿಯ ಮಾಡುತ್ತವೆ. ನೆಕ್ಸ್ಟ್ ಜನರೇಷನ್ ಆಫ್ಶೋರ್ ಪೆಟ್ರೋಲ್ ವೆಸೆಲ್ ಭಾರತದ ವಿಸ್ತಾರವಾದ ಕಡಲಗಡಿಯನ್ನು ನಿಗಾ ಇಡುತ್ತದೆ. ಆಂಟಿ ಸಬ್ಮೆರಿನ್ ಶಾಲೋ ವಾಟರ್ ಕ್ರಾಫ್ಟ್ ಕಡಲ ದಡದ ಬಳಿ ಅಡಗುವ ಎನಿಮಿ ಸಬ್ಮೆರಿನ್ಸ್ಗಳನ್ನು ಹುಡುಕಿ ನಾಶ ಮಾಡುತ್ತವೆ ಮತ್ತು ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಹಾಗೂ ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ ಇವು ಹೆಚ್ಚಿನ ವೇಗದಲ್ಲಿ ಓಡಬಲ್ಲ ಚಿಕ್ಕ ನೌಕೆಗಳು ಆಫ್ಶೋರ್ ಆಯಿಲ್ ರಿಗ್ಸ್ ಮತ್ತು ಕರಾವಳಿ ರಕ್ಷಣೆಗೆ ಬಳಕೆಯಾಗುತ್ತವೆ. ದ ಬಿಗ್ ಪಿಕ್ಚರ್ ಒಟ್ಟಾರೆ ಹೇಳಬೇಕು ಎಂದರೆ ಮುಂದಿನ 5 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ಹಡಗುಗಳು ವಿವಿಧ ಕ್ಯಾಟಗರೀಸ್ನಲ್ಲಿ ನಿರ್ಮಾಣವಾಗಲಿವೆ. ಇದರಲ್ಲಿ ಹಲವಾರು ಟ್ರಿಲಿಯನ್ ರೂಪಾಯಿ ಹೂಡಿಕೆ ಆಗಲಿದೆ. ಭಾರತದ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ಇದೊಂದು ಬಹುದೊಡ್ಡ ಆಪರ್ಚುನಿಟಿ. ಸ್ನೇಹಿತರೆ, ಭಾರತ ಇನ್ನು ಸಮುದ್ರದಲ್ಲಿ ಕೇವಲ ಇರುವುದಿಲ್ಲ, ಆಳುತ್ತದೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.